ಬಸವಣ್ಣವರು ಕೇವಲ ಸಾಂಸ್ಕೃತಿಕ ನಾಯಕರಲ್ಲ, ಒಂದೇ ಅಲ್ಲ, ಕೇವಲ ಸಾಂಸ್ಕೃತಿಕ ನಾಯಕರಲ್ಲ, ಸಮಗ್ರ ರೀತಿಯಲ್ಲಿ ಬಸವಣ್ಣವರು ಕ್ರಾಂತಿಕಾರಿ ಪುರುಷ ಅಂತ ಹೇಳಿ ಬಯಸ್ತಾರೆ. ಸಮಗ್ರ ನೇತಾರ, ವಿಶ್ವಗುರು ಅಂದಮೇಲೆ ಎಲ್ಲ ಬಂದೋಯ್ತು. ಅದ್ರಾಗ ಕರ್ನಾಟಕ ಸರ್ಕಾರ ಪಾಸ್ ಮಾಡಿದೆ, ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ನಾವೇ ಮೊದಲ ಸಹಿ ಇರೋದು ನಮ್ದೇನೆ. ಆದ್ರೆ ನಾವ್ ಹೇಳೋದು ಬರೀ ಸಾಂಸ್ಕೃತಿಕ ನಾಯಕ ಅಲ್ಲ, ಸಮಗ್ರ ರಂಗಗಳ ನಾಯಕ. ಧಾರ್ಮಿಕ ರಂಗ ಇರ್ಬೋದು, ಸಾಮಾಜಿಕ ರಂಗ ಇರ್ಬೋದು, ಸಾಹಿತ್ಯ ರಂಗ ಇರ್ಬೋದು, ಇನ್ನ ರಾಜಕೀಯ ಇರ್ಬೋದು. ಜಗತ್ತಿನ ಕ್ರಾಂತಿ ಪುರುಷರ ಇತಿಹಾಸವನ್ನು ಓದಿದ್ರೆ ಒಬ್ಬೊಬ್ಬರು ಒಂದೊಂದರಲ್ಲಿ ನಿಷ್ಣಾತರು. ಫ್ರೆಂಚ್ ರೆವಲ್ಯೂಷನ್ ಇರ್ಬೋದು, ಇನ್ಯಾವುದೋ ರೆವಲ್ಯೂಷನ್ ಇರ್ಬೋದು, ಒಂದೊಂದರಲ್ಲಿದ್ದಾರೆ. ಆದರೆ ಬಸವಣ್ಣವರು ಎಲ್ಲ ರಂಗಗಳಲ್ಲೂ ಅವರು ಪರಿಣಿತಿಯನ್ನು ಸಾಧಿಸಿದ್ದಾರೆ, ಎಲ್ಲ ರಂಗದಲ್ಲಿ.